ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ನಾನು ಬಾಗಲಕೋಟ್ ಡಿಸ್ಟ್ರಿಕ್ಕಿಂದ ಇಲ್ಕಲಿಂದ ಬಂದಿದ್ದೀನಿ. मैं बिहारी स्टेट के रहने वाला हूँ. ಬಟ್ ನಾನು ಆಂಧ್ರದಿಂದ ಬಂದಿರೋದು. मेरा नाम चंदन कुमार, मैं आसाम से हूँ. ನಮ್ಮ ಹೆಸರು ಮಂಜುನಾಥ್ ಅಂತ ಬ್ಲಿಂಕಿಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನೇಟಿವ್ ಬಂದು ಬೆಂಗಳೂರು. इसके पहले सर हम करते थे. ಮುಂಚೆ ಪೆಟ್ರೋಲ್ ಗಾಡಿ ಯೂಸ್ ಮಾಡ್ತಿದ್ದೆ, ಜಾಸ್ತಿ ಪೆಟ್ರೋಲ್ ಕುಡಿತಾ ಇತ್ತು ಅದು. अभी मैं बाउंस गाड़ी यूज़ कर रहा हूँ, पैसा भी कम लगता है. हफ्ता को जितना लग रहा है मेरा बहुत बजट है. ಇವಾಗ ಒಂದು ವಾರಕ್ಕೆ ಒಂದು 10,000 ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲೇ ಒಂದು 3,000-4,000 ಪೆಟ್ರೋಲು ಮತ್ತು ಗಾಡಿ ಖರ್ಚು ಎಲ್ಲ ಸೇರಿ 5,000 ಅಲ್ಲೇ ಹೋಗೋದು. ಇನ್ನು 5,000 ಸೇವ್ ಆಗೋದು. ಬಟ್ ಅದೇನು ನಮಗೆ ಆಗಲಿಲ್ಲ. ಸೊ ಆಮೇಲೆ ಫ್ರೆಂಡ್ ಕಡೆಯಿಂದ ನಾವು ಇವಾಗ ಬೌನ್ಸ್ ಗಾಡಿ ಓಡಿಸ್ತಾ ಇದ್ದೀವಿ. ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿ ಓಡಿಸ್ಬೋದು. कम खर्च के बाद प्रॉफिट ज़्यादा होता है. तो गाड़ी में मेरा महीना को लगभग 9,000 जाता है. इधर बाउंस में तो 6,600 जा रहा है. पूरा फ़ायदा ही है. ಬ್ರೈಕ್ ಇತ್ತು ಸ್ಟಾರ್ಟಿಂಗು, ತುಂಬ ಸೇಫ್ ಆಗ್ತಿರಲಿಲ್ಲ. ಇವಾಗ ಎಲೆಕ್ಟ್ರಿಕ್ ಗಾಡಿ ತಗೊಂಡಾಗಿಂದ ದುಡ್ಡು ತುಂಬ ಸೇಫ್ ಮಾಡ್ತಾ ಇದ್ದೀನಿ. ಇಲ್ಲಿ 10,000 ತೊಗೊಂಡು 5,000 ಮನೆಗೆ ತೊಗೊಳ್ತಿದ್ದೆ. ಇವಾಗ 10,000 ಮಾಡಿ 8,500 9,000 ನಾವು ಮನೆಗೆ ತೊಗೊಳ್ತಾ ಇದ್ದೀವಿ. बैटरी का रेंज सर 80 प्लस आता है. अगर हम लोग टर्बो में चलाते हैं, नॉर्मल में चलाते हैं तो 100 किलोमीटर आता है. ಸರ್ ಬ್ಯಾಟ್ರಿ ರೇಂಜ್ ಬಂದುಬಿಟ್ಟು 100 70 ಕಿಲೋಮೀಟರ್ಸ್ ಕೊಡುತ್ತೆ. ಒಂದು ವರ್ಷದಿಂದ ಈ ಬೌನ್ಸ್ ಗಾಡಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸಾರಿ ಚಾರ್ಜ್ ಮಾಡಿದ್ರೆ 70ರಿಂದ 80 ಮೈಲೇಜ್ ಕೊಡ್ತಾ ಇದೆ. ಬ್ಯಾಟ್ರಿ ಖಾಲಿಯಾದಾಗ ಸ್ವಾಪ್ ಮಾಡೋಕೆ ಹೋದಾಗ ಒಂದು 2 ಇಂದ 3 ಮಿನಿಟ್ಸ್ ಆಗುತ್ತೆ. आराम कंफर्टेबल ಮಾಡ್ಕೊಂಡು. बैटरी 30% आने के बाद में स्टेशन चला, बैटरी स्टेशन चला जाता है. उधर जाकर 2 मिनट लगता है. 20% ಬ್ಯಾಟ್ರಿ ಲೋ ಆದರೆ ನಿಯರ್ ಸ್ಟೇಷನ್ ಹೋಗಿ ಗಾಡಿ ಚೇಂಜ್ ಮಾಡ್ಕೊತೀನಿ. ಈಗ ಸ್ಟೇಷನ್ ತಗ ಹೋಗ್ತೀವಿ ಸರ್, ಗಾಡಿ ಓಪನ್ ಮಾಡಿ ಡಿಕ್ಕಿ ಓಪನ್ ಮಾಡ್ತೀವಿ ಸರ್. ಅಲ್ಲಿ ಇದಿರುತ್ತೆ ಟಾಪ್ ಅಪ್ತು, ಅದು ಸ್ಕ್ಯಾನ್ ಮಾಡ್ತೀವಿ. ಅವಾಗ ಅಲ್ಲಿ ಸ್ವಲ್ಪ ಸ್ಟೇಷನಲ್ಲಿ ಒಂದು ಡೋರ್ ಓಪನ್ ಆಗುತ್ತೆ. ಆವಾಗ ನಾವು ನಮ್ಮ ಗಾಡಿ ಸ್ವಲ್ಪ ಓಪನ್ ಡಿಕ್ಕಿ ಓಪನ್ ಆಗಿರುತ್ತೆ. ಆ ಗ್ರಿಲ್ ನೈಟ್ ಬಂದ ತಕ್ಷಣ ಟ್ಯಾಪ್ ಅಂತ ಸೌಂಡ್ ಬರುತ್ತೆ, ಟಕ್ ಅಂತ. ಅದು ಎತ್ಕೊಂಡು ಆ ಎಂಟಿ ಡಿಸ್ಕ್ ಹಾಕ್ಬಿಟ್ಟು ನೆಕ್ಸ್ಟ್ ವೆಯ್ಟ್ ಮಾಡಬೇಕು. ಅದು ಪ್ರೊಸೆಸ್ ತಗೊಳುತ್ತೆ. ನೆಕ್ಸ್ಟ್ ಬರೋ ಬ್ಯಾಟ್ರಿ ಯಾವುದು 100% ಆಗಿದೆ ಅಂತ ಅದು ಬರೋ ವೆಯ್ಟ್ ಮಾಡಿ ಅದು ನೆಕ್ಸ್ಟ್ ಡೋರ್ ಓಪನ್ ಆಗುತ್ತೆ. ಅದು ಪ್ರೆಸ್ ಮಾಡಿ ಎತ್ಕೊಂಡು ಮತ್ತೆ ಗಾಡಿ ಹಾಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇತ್ತು. ಯಾವುದೇ ಸಿಚುವೇಶನ್ ಆಗಲಿ, ಯಾವುದೇ ಕ್ಲೈಮೇಟ್ ಆಗಲಿ ಓಡಿಸ್ಬೋದು, ಕಂಫರ್ಟಬಲ್ ಆಗಿದೆ. ಸರ್ ನಾನೊಂದು 1 ಇಯರಿಂದ ಬೌನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ರೋಡ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಬ್ಯಾಕ್ ಪೈನ್ ಏನೂ ಬರಲ್ಲ, ಎಲ್ಲ ಚೆನ್ನಾಗಿದೆ. ಪೆಟ್ರೋಲ್ ಗಾಡಿಯಲ್ಲಿ ನಾವು ಓಡಿಸುವಾಗ ಬ್ಯಾಕ್ ಪೇನ್ ಬರ್ತಿತ್ತು, ಕೈ ಕಾಲು ನೋವಾಗೋದು. ಇದರಲ್ಲಿ ಏನಾಗ್ತಾ ಇಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. तो बारिश में भी गाड़ी का प्रॉब्लम नहीं है, आराम से जाता है. ಬೇರೆ ಇವಿ ವೆಹಿಕಲ್ಸ್ ಓಡಿಸೋದಕ್ಕೂ ಈ ಗಾಡಿ ಇವಿ ಓಡಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಬೌನ್ಸ್ ಗಾಡಿ ತೊಗೊಂಡಿಂದ ಓನ್ ಗಾಡಿ ಥರ ಫೀಲ್ ಆಗ್ತಿದೆ. ಪ್ಲಸ್ ಮನೆ ಕೆಲಸಕ್ಕೂ ಯೂಸ್ ಆಗುತ್ತೆ. ಗರ್ಲ್ ಫ್ರೆಂಡು ಕರ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಗಾಡಿ. ಗಾಡಿ ಓಡಿಸ್ತಾ ಇದ್ರೆ ಒಂಥರ ಈ ಕಾರಲ್ಲಿ ನಾವು ಡ್ರೈವ್ ಮಾಡ್ತಾ ಇರೋ ಥರ ಕಾಣಿಸುತ್ತೆ. ಯಾಕಂದರೆ ಸ್ಮೂತ್ ಆಗಿರುತ್ತೆ. ಹಂಪ್ಸ್ ಬಂದರೂ ಅಷ್ಟೇ, ಜೋರಾಗಿ ಹೋದ್ರೂ ಕೂಡ ಗಾಡಿ ಕಂಟ್ರೋಲ್ ಆಗುತ್ತೆ. ಸರ್ ಅಂದರೆ ಈಗ ಬೌನ್ಸ್ ಗಾಡಿ ತೊಗೊಂಡಾಗಿಂದ ನಾನು ಯೂಸ್ ಮಾಡ್ತಾ ಇರ್ತೀನಲ್ಲ, ಡೆಲಿವರಿ ಬಾಯ್ಸ್ ನೋಡಿ ಅವ್ರು ಕೇಳ್ತಿರ್ತಾರೆ ಗಾಡಿ, ನಾನು ಚೆನ್ನಾಗಿದೆ ತೊಗೊಳ್ಳಿ ಅಂತ. ಆಲ್ ಡೆಲಿವರಿ ಪಾರ್ಟ್ನರ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ನಾನು ಒಂದು 2-3 ಜನ ಕೇಳಿದೆ, ಅವ್ರಿಬ್ರು 3 ಜನ ಹೋಗಿ ಅಲ್ಲೇ ಒಂದು ಹೆಚ್ಚು ಕಮ್ಮಿ ಒಂದು 10ರಿಂದ 15 ಜನಕ್ಕೆ ಅವರೇ ಹೇಳಿದ್ದಾರೆ. ಬೇರೆ ಫ್ರೆಂಡ್ಸ್ಗಳು ರೆಫರ್ ಮಾಡೋದಾದ್ರೆ ಬೌನ್ಸ್ ಗಾಡಿ ಗುಡ್ ಸರ್.